ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಭಾರತೀಯ ವಾಯುಪಡೆ ಯಾಕೆ ರಷ್ಯಾದ Su-57 FGFA ಯೋಜನೆಯಿಂದ ಹಿಂದೆ ಸರಿಯಿತು? ಇದು ಕೇವಲ ರಾಜಕೀಯ ಕಾರಣವೇ ಅಥವಾ Su-57 ಯುದ್ಧ ವಿಮಾನದ ವಿನ್ಯಾಸದಲ್ಲೇ ಭಾರತೀಯ ವಾಯುಪಡೆಯ ನಿರೀಕ್ಷೆಗಳಿಗೆ ಹೊಂದದ ಅಂಶಗಳಿದ್ದವೆಯೇ? ಈ ಪ್ರಶ್ನೆ ಕಳೆದ ಕೆಲವು ವರ್ಷಗಳಿಂದ ರಕ್ಷಣಾ ಕ್ಷೇತ್ರದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಹಲವಾರು Su-57 ಅನ್ನು ಅಮೆರಿಕಾದ F-22 ರಾಪ್ಟರ್, F-35 ಲೈಟ್ನಿಂಗ್ II ಮತ್ತು ಚೀನಾದ J-20 ಜೊತೆಗೆ ಹೋಲಿಕೆ ಮಾಡ್ತಾರೆ. ವಿಶೇಷವಾಗಿ ಸ್ಟೆಲ್ತ್ ಸಾಮರ್ಥ್ಯದಲ್ಲಿ ವಿಷಯದಲ್ಲಿ ಈ ಹೋಲಿಕೆಗಳು ಹೆಚ್ಚಾಗಿ ನಡೆಯುತ್ತವೆ. ಆದರೆ ಇಲ್ಲಿ ಒಂದು ಬಹಳ ಮುಖ್ಯವಾದ ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕು. Su-57 ಅನ್ನು ಪಾಶ್ಚಾತ್ಯ ದೇಶಗಳ ಸ್ಟೆಲ್ತ್ ಫೈಟರ್ ಗಳಂತೆ ವಿನ್ಯಾಸಗೊಳಿಸಲಾಗಿಲ್ಲ. ರಷ್ಯಾದ ಸುಕೋಯ್ ಸಂಸ್ಥೆ ಸಂಪೂರ್ಣವಾಗಿ ಬೇರೆ ರೀತಿಯ ಡಿಸೈನ್ ಫಿಲೋಸಫಿಯನ್ನು ಅನುಸರಿಸಿದೆ. ಇದೇ ವಿಷಯ ಭಾರತೀಯ ವಾಯುಪಡೆಯ ನಿರ್ಧಾರಕ್ಕೂ ಪ್ರಮುಖ ಕಾರಣವಾಯಿತು. ಹಾಗಾದರೆ ಆ ಡಿಸೈನ್ ಫಿಲಾಸಫಿ ಏನು? ಭಾರತೀಯ ವಾಯುಪಡೆ ಯಾವ ಕಾರಣಗಳಿಂದ ಈ ಯೋಜನೆಯಿಂದ ಹೊರಬಂತು? ಈಗ ಅದನ್ನು ವಿವರವಾಗಿ ತಿಳಿದುಕೊಳ್ಳೋಣ ಬನ್ನಿ. ಮೊದಲನೆಯದಾಗಿ Su-57 ನ ಮೂಲ ತತ್ವವನ್ನು ಅರ್ಥ ಮಾಡಿಕೊಳ್ಬೇಕು. ಅಮೆರಿಕಾದ F-22 ಅಥವಾ F-35 ಯುದ್ಧ ವಿಮಾನಗಳ ವಿನ್ಯಾಸದಲ್ಲಿ ಸ್ಟೆಲ್ತ್ಗೆ ಮೊದಲ ಆದ್ಯತೆ ನೀಡಲಾಗಿದೆ. ಅಂದರೆ ಶತ್ರುವಿನ ರೆಡಾರ್ಗೆ ಸಾಧ್ಯವಾದಷ್ಟು ಕಡಿಮೆ ಕಾಣಿಸುವುದು ಅವರ ಮುಖ್ಯ ಗುರಿ. ಆದರೆ Su-57 ನಲ್ಲಿ ರಷ್ಯಾ ಬೇರೆ ದಾರಿಯನ್ನು ಆಯ್ಕೆ ಮಾಡಿಕೊಂಡಿತ್ತು. ಸ್ಟೆಲ್ತ್ ಮಾತ್ರವಲ್ಲದೆ ಅತ್ಯುತ್ತಮ ಮೆನ್ಯೂವರಬಿಲಿಟಿ, ದೀರ್ಘ ದೂರದ ಹಾರಾಟ, ನಿರಂತರ ಸೂಪರ್ಸಾನಿಕ್ ವೇಗ, ಹೈ ಸ್ಪೀಡ್ ಇಂಟರ್ಸೆಪ್ಷನ್ ಮತ್ತು ಮಲ್ಟಿರೋಲ್ ಕೆಪಬಿಲಿಟಿ ಇವೆಲ್ಲದರ ನಡುವೆ ಸಮತೋಲನ ಸಾಧಿಸುವ ಗುರಿಯನ್ನು ಇಟ್ಟುಕೊಂಡು ಈ ಯುದ್ಧ ವಿಮಾನವನ್ನು ಅಭಿವೃದ್ಧಿಪಡಿಸಲಾಯಿತು. ಅಂದರೆ ರಷ್ಯಾದ ದೃಷ್ಟಿಯಲ್ಲಿ ಸ್ಟೆಲ್ತ್ ಬದುಕುಳಿಯುವ ಮಾರ್ಗವಲ್ಲ, ಅದಕ್ಕೆ ಜೊತೆಗೆ ಸ್ಪೀಡ್, ಅಜಿಲಿಟಿ, ಎಲೆಕ್ಟ್ರಾನಿಕ್ ವಾರ್ಫೇರ್, ಸೆನ್ಸಾರ್ ಫ್ಯೂಷನ್ ಮತ್ತು ಪೈಲಟ್ಗೆ ದೊರೆಯುವ ಸಿಚುಯೇಷನಲ್ ಅವೇರ್ನೆಸ್ ಕೂಡ ಸಮಾನವಾಗಿ ಮುಖ್ಯವಾಗಿದೆ. ಈ ತತ್ವವೇ Su-57 ನ ವಿನ್ಯಾಸದ ಹಲವು ಭಾಗಗಳಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತದೆ. ಮೊದಲು ಇಂಜಿನ್ ಇಂಟೇಕ್ ಬಗ್ಗೆ ನೋಡೋಣ. F-22, F-35 ಮತ್ತು ಚೀನಾದ J-20 ಯುದ್ಧ ವಿಮಾನಗಳಲ್ಲಿ ಸರ್ಪೆಂಟೈನ್ ಅಥವಾ ಎಸ್ ಶೇಪ್ಡ್ ಏರ್ ಇಂಟೇಕ್ ಬಳಸಲಾಗಿದೆ. ಈ ರೀತಿಯ ಇಂಟೇಕ್ ನಲ್ಲಿ ಇಂಜಿನ್ ಕಂಪ್ರೆಸರ್ ಫೇಸ್ ಸಂಪೂರ್ಣವಾಗಿ ರೆಡಾರ್ನ ದೃಷ್ಟಿಯಿಂದ ಅಡಗಿರುತ್ತದೆ. ಯಾಕೆಂದರೆ ಇಂಜಿನ್ ಕಂಪ್ರೆಸರ್ ಫೇಸ್ ಯಾವುದೇ ಯುದ್ಧ ವಿಮಾನದ ಅತ್ಯಂತ ಬಲವಾದ ರೆಡಾರ್ ರಿಫ್ಲೆಕ್ಟರ್ ಆಗಿರುತ್ತದೆ. ಅದು ಕಾಣಿಸದಿದ್ದರೆ ರೆಡಾರ್ ಕ್ರಾಸ್ ಸೆಕ್ಷನ್ ಗಣನೀಯವಾಗಿ ಕಡಿಮೆಯಾಗುತ್ತದೆ. ಆದರೆ Su-57 ನಲ್ಲಿ ಈ ವಿಧಾನವನ್ನು ಸಂಪೂರ್ಣವಾಗಿ ಬಳಸಲಾಗಿಲ್ಲ. ಇದರಲ್ಲಿ ತುಲನಾತ್ಮಕವಾಗಿ ಕಡಿಮೆ ಆಳದ ಏರ್ ಇಂಟೇಕ್ ಗಳಿದ್ದು ಅದರೊಳಗೆ ರೆಡಾರ್ ಬ್ಲಾಕರ್ ಅಳವಡಿಸಲಾಗಿದೆ. ರೆಡಾರ್ ಬ್ಲಾಕರ್ ಕೆಲವು ಪ್ರಮಾಣದಲ್ಲಿ ರೆಡಾರ್ ರಿಫ್ಲೆಕ್ಷನ್ ಅನ್ನು ಕಡಿಮೆ ಮಾಡುತ್ತದೆ. ಆದರೆ ಅದು ಎಸ್ ಶೇಪ್ಡ್ ಇಂಟೇಕ್ ನೀಡುವ ಮಟ್ಟದ ಸ್ಟೆಲ್ತ್ ಅನ್ನು ಒದಗಿಸುವುದಿಲ್ಲ. ಇಲ್ಲಿ ರಷ್ಯಾ ಒಂದು ಸಮತೋಲನದ ನಿರ್ಧಾರ ತೆಗೆದುಕೊಂಡಿದೆ. ಸ್ಟೆಲ್ತ್ ಅನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿಕೊಂಡು ಇಂಜಿನ್ಗೆ ಉತ್ತಮ ಏರ್ ಫ್ಲೋ ಸಿಗುವಂತೆ ಹಾಗೂ ಏರೋಡೈನಾಮಿಕ್ ಪರ್ಫಾರ್ಮೆನ್ಸ್ ಉತ್ತಮವಾಗಿರುವಂತೆ ವಿನ್ಯಾಸ ಮಾಡಲಾಗಿದೆ. ಇದಾದ ನಂತರ ಎಲೆಕ್ಟ್ರೋ ಆಪ್ಟಿಕಲ್ ಸೆನ್ಸಾರ್ ವ್ಯವಸ್ಥೆಯನ್ನು ನೋಡೋಣ. Su-57 ನಲ್ಲಿ 101 KS-V IRST ಯನ್ನು ಕಾಕ್ಪಿಟ್ ನ ಮುಂಭಾಗದಲ್ಲೇ ಸ್ಪಷ್ಟವಾಗಿ ಕಾಣುವ ರೀತಿಯಲ್ಲಿ ಅಳವಡಿಸಲಾಗಿದೆ. ಇದರ ಜೊತೆಗೆ ಹೊರಭಾಗದಲ್ಲೇ 101 KS-0 DIRCM ಟರ್ರೆಟ್ ಗಳನ್ನು ಅಳವಡಿಸಲಾಗಿದೆ. IRST ಶತ್ರುವಿನ ಯುದ್ಧ ವಿಮಾನಗಳನ್ನು ಯಾವುದೇ ರೆಡಾರ್ ಪ್ರಸಾರವಿಲ್ಲದೆ ಹೀಟ್ ಸಿಗ್ನೇಚರ್ ನ ಮೂಲಕ ಪತ್ತೆ ಹಚ್ಚಲು ಸಹಾಯ ಮಾಡುತ್ತದೆ. DIRCM ವ್ಯವಸ್ಥೆ ಇನ್ಕಮಿಂಗ್ ಮಿಸೈಲ್ ಗಳನ್ನು ಗೊಂದಲಕ್ಕೀಡು ಮಾಡುವ ಮೂಲಕ ಯುದ್ಧ ವಿಮಾನದ ರಕ್ಷಣೆಗೆ ನೆರವಾಗುತ್ತದೆ. ಈ ಎರಡು ವ್ಯವಸ್ಥೆಗಳು ಅತ್ಯುತ್ತಮ ಸಿಚುಯೇಷನಲ್ ಅವೇರ್ನೆಸ್ ಮತ್ತು ಸರ್ವೈವಬಿಲಿಟಿಯನ್ನು ಒದಗಿಸುತ್ತವೆ. ಆದರೆ ಇವು ಯುದ್ಧ ವಿಮಾನದ ಹೊರಭಾಗದಲ್ಲೇ ಕಾಣಿಸುವುದರಿಂದ ರೆಡಾರ್ ಸಿಗ್ನೇಚರ್ ಸ್ವಲ್ಪ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ಅಮೆರಿಕಾದ ಸ್ಟೆಲ್ತ್ ಫೈಟರ್ ಜೆಟ್ ಗಳಲ್ಲಿ ಇಂತಹ ಸೆನ್ಸಾರ್ ಗಳನ್ನು ಸಾಧ್ಯವಾದಷ್ಟು ಫ್ಲಶ್ ಮೌಂಟೆಡ್ ರೀತಿಯಲ್ಲಿ ಒಳಗಡೆ ಅಳವಡಿಸಲಾಗುತ್ತದೆ. ಹೀಗಾಗಿ ಹೊರಗೆ ಕಾಣುವ ಭಾಗಗಳು ಕಡಿಮೆಯಾಗುತ್ತವೆ ಮತ್ತು ಸ್ಟೆಲ್ತ್ ಹೆಚ್ಚಾಗುತ್ತದೆ. ಇದಾದ ನಂತರ ಇಂಜಿನ್ ನಾಜೆಲ್ ಬಗ್ಗೆ ಮಾತನಾಡೋಣ. Su-57 ನಲ್ಲಿ ಸರ್ಕ್ಯುಲರ್ ಥ್ರಸ್ಟ್ ವೆಕ್ಟರಿಂಗ್ ಇಂಜಿನ್ ನಾಜೆಲ್ ಅನ್ನು ಬಳಸಲಾಗಿದೆ. ಈ ವ್ಯವಸ್ಥೆಯಿಂದ ಯುದ್ಧ ವಿಮಾನದ ಅತ್ಯಂತ ತೀಕ್ಷ್ಣ ತಿರುವುಗಳನ್ನು ತೆಗೆದುಕೊಳ್ಳಲು ಕಡಿಮೆ
ವೇಗದಲ್ಲಿಯೂ ಅತ್ಯುತ್ತಮ ನಿಯಂತ್ರಣವನ್ನು ಕಾಪಾಡಿಕೊಳ್ಳಲು ಮತ್ತು ಸೂಪರ್ ಮ್ಯಾನ್ಯೂವರಬಿಲಿಟಿ ಪ್ರದರ್ಶಿಸಲು ಸಾಧ್ಯವಾಗುತ್ತದೆ. ಇದು ಡಾಗ್ ಫೈಟ್ ಪರಿಸ್ಥಿತಿಯಲ್ಲಿ ಬಹಳ ದೊಡ್ಡ ಲಾಭವಾಗಿದೆ. ಆದರೆ ಸರ್ಕ್ಯುಲರ್ ನಾಸಲ್ ಗಳಿಂದ ವಿಮಾನದ ಹಿಂಭಾಗದ ಇನ್ಫ್ರಾರೆಡ್ ಸಿಗ್ನೇಚರ್ ಹಾಗೂ ರೆಡಾರ್ ಸಿಗ್ನೇಚರ್ ಗಳನ್ನು ಸಂಪೂರ್ಣವಾಗಿ ಕಡಿಮೆ ಮಾಡುವುದು ಕಷ್ಟವಾಗುತ್ತದೆ. ಕೆಲವು ಸ್ಟೆಲ್ತ್ ಫೈಟರ್ ಜೆಟ್ ಗಳಲ್ಲಿ ಫ್ಲಾಟನ್ಡ್ ಅಥವಾ ಹೆಚ್ಚು ಶೀಲ್ಡ್ ಮಾಡಲಾದ ಎಕ್ಸಾಸ್ಟ್ ಡಿಸೈನ್ ಬಳಸಲಾಗುತ್ತದೆ. ಅದರ ಉದ್ದೇಶ ಹಿಂಭಾಗದಿಂದ ಶತ್ರುವಿನ ಸೆನ್ಸಾರ್ ಗಳಿಗೆ ಯುದ್ಧ ವಿಮಾನ ಕಡಿಮೆ ಗೋಚರಿಸುವಂತೆ ಮಾಡುವುದು. ಆದರೆ ರಷ್ಯಾ ಸ್ಟೆಲ್ತ್ ಗಿಂತ ಅಜಿಲಿಟಿ ಮತ್ತು 3 ಆಯಾಮದ ಥ್ರಸ್ಟ್ ವೆಕ್ಟರಿಂಗ್ ಗೆ ಹೆಚ್ಚಿನ ಮಹತ್ವ ನೀಡಿದೆ. ಈ ಎಲ್ಲಾ ಅಂಶಗಳನ್ನು ಒಟ್ಟಾಗಿ ನೋಡಿದಾಗ ಸು-57 ಒಂದು ವಿಭಿನ್ನ ರೀತಿಯ 5th ಜನರೇಷನ್ ಫೈಟರ್ ಜೆಟ್ ಎಂಬುದು ಸ್ಪಷ್ಟವಾಗುತ್ತದೆ. ಇದು ಸ್ಟೆಲ್ತ್ ಅನ್ನು ನಿರ್ಲಕ್ಷ್ಯ ಮಾಡಿರುವ ಯುದ್ಧ ವಿಮಾನವಲ್ಲ. ಇದರಲ್ಲೂ ಇಂಟರ್ನಲ್ ವೆಪನ್ಸ್ ಬೇ, ಸೂಪರ್ ಕ್ರೂಸ್ ಕೇಪಬಿಲಿಟಿ, ಅಡ್ವಾನ್ಸ್ಡ್ ಸೆನ್ಸಾರ್ ಸೂಟ್, ಸೆನ್ಸಾರ್ ಫ್ಯೂಷನ್, ನೆಟ್ವರ್ಕ್ ಸೆಂಟ್ರಿಕ್ ಆಪರೇಷನ್ಸ್ ಮತ್ತು ಲೋ ಅಬ್ಸರ್ವಬಲ್ ಫ್ಯೂಚರ್ಸ್ ಗಳಿವೆ. ಆದರೆ ಇದರ ಗುರಿ ಮ್ಯಾಕ್ಸಿಮಮ್ ಸ್ಟೆಲ್ತ್ ಅಲ್ಲ, ಬದಲಾಗಿ ಸ್ಟೆಲ್ತ್, ಸ್ಪೀಡ್, ರೇಂಜ್, ಅಜಿಲಿಟಿ ಮತ್ತು ಕಂಬ್ಯಾಟ್ ಪರ್ಫಾರ್ಮೆನ್ಸ್ ಗಳ ನಡುವೆ ಸಮತೋಲನ ಸಾಧಿಸುವುದು. ಇದೀಗ ಭಾರತೀಯ ವಾಯುಪಡೆಯ ದೃಷ್ಟಿಕೋನವನ್ನು ನೋಡೋಣ. ಭಾರತ ಮತ್ತು ರಷ್ಯಾ ಒಟ್ಟಾಗಿ FGFA 5th ಜನರೇಷನ್ ಫೈಟರ್ ಏರ್ಕ್ರಾಫ್ಟ್ ನ ಯೋಜನೆಯಲ್ಲಿ ಕೆಲಸ ಆರಂಭಿಸಿದ್ದವು. ಆದರೆ ಈ ಯೋಜನೆಯ ಉದ್ದೇಶ ಕೇವಲ ಯುದ್ಧ ವಿಮಾನವನ್ನು ಖರೀದಿಸುವುದಲ್ಲ. ಭಾರತೀಯ ವಾಯುಪಡೆ ಹಾಗೂ ಭಾರತೀಯ ಏರೋಸ್ಪೇಸ್ ಇಂಡಸ್ಟ್ರಿಗೆ ಅತ್ಯಾಧುನಿಕ ತಂತ್ರಜ್ಞಾನ ಲಭ್ಯವಾಗಬೇಕು ಎಂಬುದು ಭಾರತದ ಪ್ರಮುಖ ನಿರೀಕ್ಷೆಯಾಗಿತ್ತು. ಅಂದರೆ ಟೆಕ್ನಾಲಜಿ ಟ್ರಾನ್ಸ್ಫರ್, ಭಾರತೀಯ ಕಂಪನಿಗಳಿಗೆ ಹೆಚ್ಚಿನ ವರ್ಕ್ ಶೇರ್, ಏರ್ಕ್ರಾಫ್ಟ್ ಡೆವಲಪ್ಮೆಂಟ್ ನಲ್ಲಿ ಸಕ್ರಿಯ ಭಾಗವಹಿಸುವಿಕೆ ಮತ್ತು ಭವಿಷ್ಯದಲ್ಲಿ ಸ್ವತಂತ್ರವಾಗಿ ಅಪ್ಗ್ರೇಡ್ ಗಳನ್ನು ಮಾಡುವ ಸಾಮರ್ಥ್ಯ ಭಾರತಕ್ಕೆ ಬೇಕಾಗಿತ್ತು. ಆದರೆ ಮಾತುಕತೆ ಮುಂದುವರಿದಂತೆ ಈ ಪ್ರಮುಖ ನಿರೀಕ್ಷೆಗಳು ಸಂಪೂರ್ಣವಾಗಿ ಈಡೇರುವ ಲಕ್ಷಣಗಳು ಕಾಣಿಸಲಿಲ್ಲ. ಇದರ ಜೊತೆಗೆ ಯೋಜನೆಯ ವೆಚ್ಚ, ತಾಂತ್ರಿಕ ಮಾಹಿತಿಗೆ ಪ್ರವೇಶ ಮತ್ತು ಸ್ಟೆಲ್ತ್ ಸಾಮರ್ಥ್ಯದ ಬಗ್ಗೆ ಭಾರತೀಯ ವಾಯುಪಡೆಗೆ ಹಲವು ಪ್ರಶ್ನೆಗಳು ಉದ್ಭವಿಸಿದವು. ರಷ್ಯಾ ಮತ್ತು ಭಾರತ ಈ ಎಲ್ಲಾ ವಿಷಯಗಳನ್ನು ಸಾರ್ವಜನಿಕವಾಗಿ ಸಂಪೂರ್ಣವಾಗಿ ಬಹಿರಂಗಪಡಿಸದಿದ್ದರೂ ಎರಡೂ ದೇಶಗಳ ನಿರೀಕ್ಷೆಗಳು ಒಂದಕ್ಕೊಂದು ಹೊಂದಿಕೆಯಾಗುತ್ತಿಲ್ಲ ಎಂಬುದು ಕ್ರಮೇಣ ಸ್ಪಷ್ಟವಾಯಿತು. ಇದರ ನಡುವೆ ಏಷ್ಯಾದ ಭದ್ರತಾ ಪರಿಸ್ಥಿತಿಯು ವೇಗವಾಗಿ ಬದಲಾಗತೊಡಗಿತು. ಚೀನಾ ತನ್ನ J-20 ಸ್ಟೆಲ್ತ್ ಫೈಟರ್ ಜೆಟ್ ಗಳ ಸಂಖ್ಯೆಯನ್ನು ನಿರಂತರವಾಗಿ ಹೆಚ್ಚಿಸಿತು. ಅದರ ಜೊತೆಗೆ ನೆಕ್ಸ್ಟ್ ಜನರೇಷನ್ ಕಂಬ್ಯಾಟ್ ಏರ್ಕ್ರಾಫ್ಟ್, ಲಾಂಗ್ ರೇಂಜ್ AESA ರೆಡಾರ್, ಇಂಟಿಗ್ರೇಟೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಮತ್ತು ನೆಟ್ವರ್ಕ್ ಸೆಂಟ್ರಿಕ್ ವಾರ್ಫೇರ್ ಸಾಮರ್ಥ್ಯಗಳನ್ನು ವೇಗವಾಗಿ ಅಭಿವೃದ್ಧಿಪಡಿಸಿಕೊಂಡಿತು. ಇಂತಹ ಪರಿಸ್ಥಿತಿಯಲ್ಲಿ ಭವಿಷ್ಯದ ಯುದ್ಧ ಭೂಮಿಯಲ್ಲಿ ಬದುಕುಳಿಯಲು ಅತ್ಯುನ್ನತ ಮಟ್ಟದ ಸ್ಟೆಲ್ತ್ ಅತ್ಯಗತ್ಯ ಎಂಬ ಅಭಿಪ್ರಾಯ ಭಾರತೀಯ ವಾಯುಪಡೆಯಲ್ಲಿ ಮತ್ತಷ್ಟು ಬಲಿಷ್ಠವಾಯಿತು. ಬಲಿಷ್ಠವಾದ ಏರ್ ಡಿಫೆನ್ಸ್ ನೆಟ್ವರ್ಕ್, ದೂರದ ರೆಡಾರ್ ವ್ಯವಸ್ಥೆಗಳು ಮತ್ತು ಆಧುನಿಕ ಸರ್ಫೇಸ್ ಟು ಏರ್ ಮಿಸೈಲ್ ವ್ಯವಸ್ಥೆಗಳ ನಡುವೆ ಕಾರ್ಯಾಚರಣೆ ನಡೆಸಬೇಕಾದರೆ ರೆಡಾರ್ಗೆ ಸಾಧ್ಯವಾದಷ್ಟು ಕಡಿಮೆ ಗೋಚರಿಸುವ ಯುದ್ಧ ವಿಮಾನಗಳ ಅಗತ್ಯ ಹೆಚ್ಚಾಯಿತು. ಇದೇ ಕಾರಣದಿಂದ ಭಾರತ ತನ್ನದೇ ಆದ AMCA ಅಡ್ವಾನ್ಸ್ಡ್ ಮೀಡಿಯಂ ಕಂಬ್ಯಾಟ್ ಏರ್ಕ್ರಾಫ್ಟ್ ಯೋಜನೆಗೆ ಹೆಚ್ಚಿನ ಆದ್ಯತೆ ನೀಡಿತು. AMCA ಯ ವಿನ್ಯಾಸದ ಆರಂಭದಿಂದಲೇ ಸ್ಟೆಲ್ತ್ ಅನ್ನು ಪ್ರಮುಖ ಗುರಿಯನ್ನಾಗಿ ಇಡಲಾಗಿದೆ. ಇದರ ಜೊತೆಗೆ ಸ್ವದೇಶಿ ಸೆನ್ಸಾರ್ಗಳು, ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್, ಫ್ಯೂಚರ್ ಇಂಜಿನ್ ಅಪ್ಗ್ರೇಡ್ ಮತ್ತು ಸಂಪೂರ್ಣ ಭಾರತೀಯ ನಿಯಂತ್ರಣದ ಅಭಿವೃದ್ಧಿ ವ್ಯವಸ್ಥೆಯನ್ನು ನಿರ್ಮಿಸುವ ಗುರಿ ಹೊಂದಲಾಗಿದೆ. ಅಂದರೆ ಭವಿಷ್ಯದಲ್ಲಿ ಯಾವುದೇ ದೇಶದ ಮೇಲೆ ಅವಲಂಬಿತರಾಗದೆ ಭಾರತ ತನ್ನ ಅಗತ್ಯಕ್ಕೆ ತಕ್ಕಂತೆ ಏರ್ಕ್ರಾಫ್ಟ್ ಗಳನ್ನು ಅಭಿವೃದ್ಧಿಪಡಿಸಿ ಅಪ್ಗ್ರೇಡ್ ಮಾಡಿಕೊಳ್ಳುವ ಸಾಮರ್ಥ್ಯ ಪಡೆಯಲು ಪ್ರಯತ್ನಿಸುತ್ತಿದೆ. ಇದರಿಂದ ಸು-57 ಒಂದು ದುರ್ಬಲ ಯುದ್ಧ ವಿಮಾನ ಎಂದು ಅರ್ಥವಲ್ಲ. ಇದು ಇನ್ನೂ ಅತ್ಯಂತ ಸಾಮರ್ಥ್ಯ ಹೊಂದಿರುವ 5th ಜನರೇಷನ್ ಫೈಟರ್ ಜೆಟ್ ಆಗಿದೆ. ಸೂಪರ್ ಕ್ರೂಸ್, ಇಂಟರ್ನಲ್ ವೆಪನ್ಸ್ ಕ್ಯಾರೇಜ್, ಅಡ್ವಾನ್ಸ್ಡ್ ಏವಿಯಾನಿಕ್ಸ್, ಸೆನ್ಸಾರ್ ಫ್ಯೂಷನ್, ಥ್ರಸ್ಟ್ ವೆಕ್ಟರಿಂಗ್, ಹೈ ಮ್ಯಾನ್ಯೂವರಬಿಲಿಟಿ ಹಾಗೂ ಮಲ್ಟಿ ರೋಲ್ ಕೆಪಬಿಲಿಟಿ ಇದರ ಪ್ರಮುಖ ಶಕ್ತಿಗಳಾಗಿವೆ. ಆದರೆ ಇದರ ಡಿಸೈನ್ ಫಿಲಾಸಫಿ ಅಮೆರಿಕಾದ F-22, F-35 ಅಥವಾ ಚೀನಾದ J-20 ಗಿಂತ ಭಿನ್ನವಾಗಿದೆ. ರಷ್ಯಾ ಸ್ಟೆಲ್ತ್ ಜೊತೆಗೆ ಸ್ಪೀಡ್ ಮತ್ತು ಏರೋಡೈನಾಮಿಕ್ ಪರ್ಫಾರ್ಮೆನ್ಸ್ಗೆ ಹೆಚ್ಚಿನ ಆದ್ಯತೆ ನೀಡಿದರೆ, ಭಾರತೀಯ ವಾಯುಪಡೆ ಭವಿಷ್ಯದ ಯುದ್ಧ ಭೂಮಿಯಲ್ಲಿ ಅತ್ಯುನ್ನತ ಮಟ್ಟದ ಸ್ಟೆಲ್ತ್, ಇಂಡಿಜಿನಸ್ ಟೆಕ್ನಾಲಜಿ ಮತ್ತು ಸಂಪೂರ್ಣ ಆಪರೇಷನಲ್ ಕಂಟ್ರೋಲ್ಗೆ ಹೆಚ್ಚಿನ ಮಹತ್ವ ನೀಡುತ್ತಿದೆ. ಭಾರತದ FGFA ಯೋಜನೆಯಿಂದ ಹೊರಬರುವ ನಿರ್ಧಾರವು ಕೇವಲ
ಒಂದು ಯುದ್ಧ ವಿಮಾನವನ್ನು ತಿರಸ್ಕರಿಸಿದ ನಿರ್ಧಾರವಾಗಿರಲಿಲ್ಲ. ಅದು ಭಾರತೀಯ ವಾಯುಪಡೆಯ ದೀರ್ಘಾವಧಿಯ ಕಾರ್ಯತಂತ್ರ, ಸ್ವದೇಶಿ ತಂತ್ರಜ್ಞಾನಗಳ ಅಭಿವೃದ್ಧಿ ಮತ್ತು ಭವಿಷ್ಯದ ಯುದ್ಧ ಭೂಮಿಯ ಅಗತ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ತೆಗೆದುಕೊಂಡ ನಿರ್ಧಾರವಾಗಿತ್ತು. ಮುಂದಿನ ದಿನಗಳಲ್ಲಿ AMCA ಭಾರತದ 5th ಜನರೇಷನ್ ಫೈಟರ್ ಜೆಟ್ ಆಗಿ ಭಾರತೀಯ ವಾಯುಪಡೆಯ ಪ್ರಮುಖ ಶಕ್ತಿಯಾಗಿ ಹೊರಹೊಮ್ಮುವ ನಿರೀಕ್ಷೆ ಇದೆ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಸ್ನೇಹಿತರೆ? ಭಾರತದ ನಿರ್ಧಾರ ಸರಿಯೇ ಅಥವಾ Su-57 FGFA ಯೋಜನೆಯಲ್ಲೇ ಮುಂದುವರಿಯಬೇಕಿತ್ತೆ? ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಾಮೆಂಟ್ ನಲ್ಲಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.